ಓಂ ಗುರುಭ್ಯೋ ನಮಃ. ನಿಮಗೆ 30 ವರ್ಷ ಕಳೆದರೂ ಮದುವೆ ಆಗ್ತಾ ಇಲ್ಲವೇ? ಹಾಗಾದ್ರೆ ನಾನು ಹೇಳುವ ಈ ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮ್ಮ ವಿವಾಹ ಹಾಗೆ ಆಗ್ತದೆ. ಅಶ್ಲೇಷ ನಕ್ಷತ್ರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರವಾದ ಕುಕ್ಕೆಗೆ ಹೋಗಿ ಅಲ್ಲಿ ಕುಮಾರಧಾರ ಎಂಬ ನದಿ ಇದೆ. ಆ ನದಿಯಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡಿ ನಾನು ಹೇಳುವ ಈ ಮಂತ್ರವನ್ನ ಕನಿಷ್ಠ ಪಕ್ಷ 30 ನಿಮಿಷ ಹೇಳಬೇಕಾಗ್ತದೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಾ ಕುಮಾರಂ ಶಕ್ತಿ ಅಷ್ಟಂ ಚ ಮಂಗಳಂ ಪ್ರಣಮಾಮಃ. ಈ ಮಂತ್ರವನ್ನ ಹೇಳಿ ಸ್ವಾಮಿಯ ದರ್ಶನವನ್ನ ಮಾಡಿಕೊಂಡು ನೇರವಾಗಿ ನಿಮ್ಮ ಮನೆಗೆ ಬನ್ನಿ. ನಿಮ್ಮ ಮನೆಗೆ ಬಂದ ಮೇಲೆ 12 ಮಂಗಳವಾರಗಳ ಕಾಲ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋವನ್ನು ತೆಗೆದುಕೊಂಡು ಬನ್ನಿ ಮತ್ತು ಒಂದು ಕಳಸವನ್ನ ಇಡಿ. ಆ ಕಳಸಕ್ಕೆ ಪ್ಲೇಟ್ನಲ್ಲಿ ತೊಗರಿ ಕಾಳುಗಳನ್ನು ಹಾಕಿ ಮತ್ತು ಕೆಂಪು ಬ್ಲೌಸ್ ಪೀಸನ್ನ ಆ ಕಳಸಕ್ಕೆ ಹಾಕಿ, ತದನಂತರ ಈ ಪೂಜೆಯನ್ನ ಬೆಳಗಿನ ಜಾವದಲ್ಲಿ ಎದ್ದು ಮಾಡಬೇಕಾಗ್ತದೆ. ಷೋಡಶೋಪಚಾರ ಪೂಜೆಗಳನ್ನೆಲ್ಲ ಫೋಟೋಗೆ ಮತ್ತು ಕಳಸಕ್ಕೆ ಮಾಡಿ ಮತ್ತು ಆ ಸ್ವಾಮಿಗೆ ಪ್ರಿಯವಾದ ತೊಗರಿಬೇಳೆ ಪಾಯಸವನ್ನ ಮಾಡಿ, ತದನಂತರ ನೀವು ನಾನು ಹೇಳುವ ಮಂತ್ರವನ್ನ 108 ಸಾರಿ ಪಠನೆ ಮಾಡಿ ಧರಣಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಃ ಕುಮಾರಂ ಶಕ್ತಿ ಅಷ್ಟಂ ಚ ಮಂಗಳಂ ಪ್ರಣಮಾಮಃ. ಈ ಮಂತ್ರವನ್ನ ಪಠನೆ ಮಾಡಿದ ನಂತರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ, ಸ್ವಾಮಿ ನಮಗೆ ಏನೇ ತೊಂದರೆ ಇದ್ದರೂ ಬೇಗ ವಿವಾಹ ಆಗಲಿ ಅಂತ ಹೀಗೆ 12 ಮಂಗಳವಾರ ಮಾಡಿದ ನಂತರ ಆ ಕಳಸವನ್ನ ಸ್ವಾಮೀಜಿಗಳಿಗೆ ಆಗಲಿ ನಿಮ್ಮ ಹತ್ತಿರ ಇರುವಂತಹ ಅರ್ಚಕರಿಗೆ ದಾನವನ್ನಾಗಿ ನೀಡಿ. ಇದರಿಂದ ಶೀಘ್ರವಾಗಿ ನಿಮ್ಮ ವಿವಾಹ ಹಾಗೆ ಆಗ್ತದೆ. ಒಳ್ಳೆಯದಾಗ್ತದೆ. ಒಳ್ಳೆಯದಾಗ್ಲಿ.